ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಮುಖ ಮತ್ತು ಐತಿಹಾಸಿಕ ಸ್ಥಾನವನ್ನು ಹೊಂದಿದಂತಹ ಗ್ರಾಮ ತಾಳ್ಗುಂದ ಗ್ರಾಮ. ಈ ಗ್ರಾಮ ಕದಂಬ ಸಾಮ್ರಾಜ್ಯದ ಮೂಲ ನೆಲೆ. ಕನ್ನಡದ ಮೊದಲ ರಾಜಮನೆತನದ ಸಾಮ್ರಾಟಗಾರ ಮಯೂರವರ್ಮನ ಹುಟ್ಟೂರು. ಈ ಊರಿನಲ್ಲಿ ಕಂಡುಬರುವ ಈ ಊರಿನ ಆರಾಧ್ಯ ದೈವವಾದ ಕ್ಷೇತ್ರಪಾಲಕನೇ ಮಹಾವೀರಭದ್ರ. ಮಹಾ ಉಗ್ರ ರೂಪಿಯಾಗಿ ಈ ಸ್ಥಳದಲ್ಲಿ ನೆಲೆಸಿದ ಮಹಾವೀರಭದ್ರನು ಶಾಂತ ರೂಪದಿಂದ ಕಷ್ಟ ಅಂತ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ತನ್ನತ್ತ ಕೈ ಬೀಸಿ ಕರೆಯುತ್ತಿದ್ದಾನೆ. ಈ ಸ್ಥಳದಲ್ಲಿ ನೆಲೆ ನಿಂತ ಕ್ಷೇತ್ರಪಾಲಕ ಮಹಾವೀರಭದ್ರನ ದೇವಸ್ಥಾನವು 12ನೇ ಶತಮಾನದ ಪೂರ್ವಾರ್ಧದ ಕಾಲದಲ್ಲಿ ಈ ಸ್ಥಳದಲ್ಲಿಯೇ ಪುರಾತನ ದೇವಸ್ಥಾನವಿತ್ತು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ಶಾಸನಗಳು ತಲೆ ಎತ್ತಿ ನಿಂತಿವೆ. ಕಲ್ಯಾಣಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಹೆಚ್ಚಿನ ಜೀರ್ಣೋದ್ಧಾರವಾಗಿ ವಿಜಯನಗರ ಸಾಮ್ರಾಜ್ಯದ ಆರಾಧ್ಯ ದೈವನಾಗಿ ಕೆಳದಿ ನಾಯಕರಿಂದ ಪೂಜಿಸಲ್ಪಟ್ಟ ಮಹಾವೀರಭದ್ರನು ಎಲ್ಲರನ್ನು ಸಲಹುತ್ತಾ ಇಂದಿಗೂ ತನ್ನ ಪವಾಡಗಳ ಮುಖಾಂತರ ನೊಂದ ಬೆಂದವರ ಆರಾಧ್ಯ ದೈವನಾಗಿ ಇಲ್ಲಿ ನೆಲೆಸಿದ್ದಾನೆ. ಸ್ನೇಹಿತರೆ, ಇನ್ನೊಂದು ಈ ಕ್ಷೇತ್ರದ ಮಹತ್ವವಾದ ವಿಚಾರವೇನೆಂದರೆ, ನಿಮ್ಮ ಜಮೀನು ಗದ್ದೆ ಮನೆತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ವಿಚಾರವಾಗಲಿ, ಇನ್ನು ವಾಮಾಚಾರದ ತುಳಿತಕ್ಕೆ ಒಳಗಾದ ಮನೆತನ ಅಥವಾ ವ್ಯಕ್ತಿಗಳಾಗಲಿ ಈ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಶರಣಾಗಿ ಹರಕೆಯನ್ನು ಕಟ್ಟಿದರೆ ಇಲ್ಲಿ ಕೊಡುವ ತೀರ್ಥ ಮತ್ತು ಸ್ವಾಮಿಯ ಆಶೀರ್ವಾದದಿಂದ ಪೂಜಿಸಲ್ಪಟ್ಟ ತೆಂಗಿನಕಾಯಿಯನ್ನು ಸಮಸ್ಯೆ ಇರುವ ಸ್ಥಳದಲ್ಲಿ ಕಟ್ಟಿದರೆ ಸಂಪೂರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನುವುದೇ ಇಲ್ಲಿನ ಅದ್ಭುತ ವಿಸ್ಮಯ. ಅದೆಷ್ಟೋ ಜನರು ಈ ವಿಷಯವನ್ನು ತಿಳಿಯುತ್ತಾ ಈ ಗ್ರಾಮದತ್ತ ಮುಖ ಮಾಡುತ್ತಿದ್ದಾರೆ. ಈ ಗ್ರಾಮ ಇರುವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸುಕ್ಷೇತ್ರ ತಾಳ್ಗುಂದ ಗ್ರಾಮ. ಈ ದೇವಸ್ಥಾನದಲ್ಲಿ ನೂತನವಾಗಿ ಒಂದು ಬೃಹತ್ತಾಕಾರದ ರಥವನ್ನು ಸಹ ನಿರ್ಮಿಸಲಾಗುತ್ತದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಸ್ವಾಮಿಯ ರಥೋತ್ಸವವು ಸಹ ವಿಜೃಂಭಣೆಯಿಂದ ಜರುಗುತ್ತದೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಈ ದೇವಸ್ಥಾನದ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ.